ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ನಟ ರಿಷಬ್ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಜೈ ಹನುಮಾನ್ ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ಅಂಜನಾದ್ರಿಯಲ್ಲಿ ಬೆಟ್ಟದಲ್ಲಿ ಜೈ ಹನುಮಾನ್ ಸಿನಿಮಾದ ಮುಹೂರ್ತಕ್ಕೆ ಇವತ್ತು ಅವರು ಹಾಜರಾಗಿದ್ರು. ಆಂಜನೇಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವಂತಹ ರಿಷಬ್ ಶೆಟ್ಟಿ, ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಚಿತ್ರ ಅವರ ಮುಂದಿನ ಚಿತ್ರ. ಈಗ ಅದಕ್ಕೆ ಇವತ್ತು ಮುಹೂರ್ತ ಆಗಿದೆ. ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಭಾಗಿಯಾಗಿದ್ರು. ಆ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತು ಭೇಟಿ ನೀಡಿ ಮುಹೂರ್ತದಲ್ಲಿ ಭಾಗಿಯಾಗಿದ್ದಾರೆ. ಪ್ರೊಡ್ಯೂಸರ್ ಮೈತ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಸಿನಿಮಾ ಪ್ರಶಾಂತ್ ವರ್ಮಾ ಅವರ ಒಂದು ಪ್ರಶಾಂತ್ ವರ್ಮಾ ಯೂನಿವರ್ಸ್. ಸೊ ಹನುಮಾನ್ ಮಾಡಿದರು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಜೈ ಹನುಮಾನ್ ಮಾಡ್ತಾ ಇದ್ದಾರೆ. ನಾನು ಇನಿಷಿಯಲಿ ಪ್ರೊಡ್ಯೂಸರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಹೇಳಿದ್ದೆ, ಅಂದರೆ ಹನುಮಂತ ಹುಟ್ಟಿರುವಂಥ ಜಾಗ ಅಂಜನಾದ್ರಿಲಿ ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು. ಸೊ ಅದೇ ಥರದಲ್ಲಿ ಇಡೀ ತಂಡ ಇವತ್ತು ಬಂದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡದವರು ಇಲ್ಲಿ ಬಂದಿವತ್ತು ಮುಹೂರ್ತ ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಂಡು ಚಿತ್ರೀಕರಣವನ್ನು ಮುಂದುವರಿಸುವಂಥ ಯೋಚನೆಯಲ್ಲಿ ಬಂದಿದ್ದೀವಿ ಎಲ್ಲರೂ. ಸೊ ಎಲ್ಲರೂ ಆಶೀರ್ವಾದ ಪಡೆದಿದ್ದೀವಿ, ಖುಷಿಯಾಗಿದೆ ಎಲ್ಲರಿಗೆ. ಸೊ ಬ್ಲೆಸ್ಡ್ ಹನುಮಂತನ ಒಂದು ಜನ್ಮಸ್ಥಳದಲ್ಲಿ ಒಂದು ಮುಹೂರ್ತ ಮಾಡಿಕೊಳ್ಳೋದು. ಕಾಂತಾರ ನಂತರ ಮತ್ತೆ ಒಂದು ದೈವಿಕ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರೆ ಏನು ಹೇಳ್ತೀವಿ? ಅದು ನೀವೇ ಹೇಳಬೇಕು ನೆಕ್ಸ್ಟ್ ಏನು ಅನಿಸುತ್ತೆ ಅಂತ ಅಂದ್ಕೊಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಕಾಂತಾರ ರಿಲೀಸ್ ಆಗಿದ್ದ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮಾ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಅಂಜನಾದ್ರಿಯಲ್ಲಿ ಬೆಟ್ಟದಲ್ಲಿ ಜೈ ಹನುಮಾನ್ ಸಿನಿಮಾದ ಮುಹೂರ್ತಕ್ಕೆ ಇವತ್ತು ಅವರು ಹಾಜರಾಗಿದ್ರು. ಆಂಜನೇಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿರುವಂತಹ ರಿಷಬ್ ಶೆಟ್ಟಿ, ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಚಿತ್ರ ಅವರ ಮುಂದಿನ ಚಿತ್ರ. ಈಗ ಅದಕ್ಕೆ ಇವತ್ತು ಮುಹೂರ್ತ ಆಗಿದೆ. ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಭಾಗಿಯಾಗಿದ್ರು. ಆ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತು ಭೇಟಿ ನೀಡಿ ಮುಹೂರ್ತದಲ್ಲಿ ಭಾಗಿಯಾಗಿದ್ದಾರೆ. ಪ್ರೊಡ್ಯೂಸರ್ ಮೈತ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಸಿನಿಮಾ ಪ್ರಶಾಂತ್ ವರ್ಮಾ ಅವರ ಒಂದು ಪ್ರಶಾಂತ್ ವರ್ಮಾ ಯೂನಿವರ್ಸ್. ಸೊ ಹನುಮಾನ್ ಮಾಡಿದರು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಜೈ ಹನುಮಾನ್ ಮಾಡ್ತಾ ಇದ್ದಾರೆ. ನಾನು ಇನಿಷಿಯಲಿ ಪ್ರೊಡ್ಯೂಸರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಹೇಳಿದ್ದೆ, ಅಂದರೆ ಹನುಮಂತ ಹುಟ್ಟಿರುವಂಥ ಜಾಗ ಅಂಜನಾದ್ರಿಲಿ ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು. ಸೊ ಅದೇ ಥರದಲ್ಲಿ ಇಡೀ ತಂಡ ಇವತ್ತು ಬಂದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡದವರು ಇಲ್ಲಿ ಬಂದಿವತ್ತು ಮುಹೂರ್ತ ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಂಡು ಚಿತ್ರೀಕರಣವನ್ನು ಮುಂದುವರಿಸುವಂಥ ಯೋಚನೆಯಲ್ಲಿ ಬಂದಿದ್ದೀವಿ ಎಲ್ಲರೂ. ಸೊ ಎಲ್ಲರೂ ಆಶೀರ್ವಾದ ಪಡೆದಿದ್ದೀವಿ, ಖುಷಿಯಾಗಿದೆ ಎಲ್ಲರಿಗೆ. ಸೊ ಬ್ಲೆಸ್ಡ್ ಹನುಮಂತನ ಒಂದು ಜನ್ಮಸ್ಥಳದಲ್ಲಿ ಒಂದು ಮುಹೂರ್ತ ಮಾಡಿಕೊಳ್ಳೋದು. ಕಾಂತಾರ ನಂತರ ಮತ್ತೆ ಒಂದು ದೈವಿಕ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರೆ ಏನು ಹೇಳ್ತೀವಿ? ಅದು ನೀವೇ ಹೇಳಬೇಕು ನೆಕ್ಸ್ಟ್ ಏನು ಅನಿಸುತ್ತೆ ಅಂತ ಅಂದ್ಕೊಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಕಾಂತಾರ ರಿಲೀಸ್ ಆಗಿದ್ದ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮಾ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.